ಡಿಸೆಂಬರ್ 2019ರಲ್ಲಿ ಇಡೀ ಜಗತ್ತೇ ನೆಮ್ಮದಿಯಿಂದ ನಿದ್ರೆ ಮಾಡುತ್ತಿತ್ತು. ಜಗತ್ತು ಪ್ರಶಾಂತವಾಗಿತ್ತು. ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಮಗ್ನರಾಗಿದ್ರು. ಯಾರಿಗೂ ಅವರ ಮುಂದೆ ಬರುವಂತ ದೊಡ್ಡ ಅಲೆಯ ಬಗ್ಗೆ ತಿಳಿದೇ ಇರಲಿಲ್ಲ. ವ್ಯಾಪಾರಿಗಳು ತಮ್ಮ ಕೆಲಸ ಮಾಡಿ ಜೀವನದಲ್ಲಿ ಏನೋ ಸಾಧಿಸುವಂತ ದೊಡ್ಡ ಗುರಿಯಿಂದ ಸಾಕ್ತಾ ಇದ್ರು. ಆದ್ರೆ ಆಗ ಬಂದಿದ್ದು ನೋಡಿ, ಒಂದು ದೊಡ್ಡ ಬಿರುಗಾಳಿ. 2019ರ ಡಿಸೆಂಬರ್ ತಿಂಗಳಲ್ಲಿ ಚೀನಾ ದೇಶದ ವುಹಾನ್ ಎಂಬಲ್ಲಿ ಒಂದು ಮಹಾಮಾರಿ ಬಂದು ಅಪ್ಪಳಿಸಿಬಿಟ್ಟಿತ್ತು. ಇದ್ದಕ್ಕಿದ್ದಂತೆ ಜನಗಳು ಸಾಯತೊಡಗಿದ್ರು. ಏನಾಯ್ತು ಎಂದು ನೋಡುವಷ್ಟರಲ್ಲೇ ಹೆಣದ ರಾಶಿಗಳು ಸಾಲು ಸಾಲಾಗಿ ಬಿದ್ದಿದ್ವು. ಸಣ್ಣ ಮಗುವಿನಿಂದ ಹಿಡಿದು ಹಣ್ಣು ಮುದುಕರವರೆಗೂ ಕೂಡ ಎಲ್ಲರೂ ಹೆಣಗಳಾಗ್ತಾ ಇದ್ರು. ಈ ವಿಷಯ ಈಗ ಯಾಕೆ ಹೇಳ್ತಿರೋದು ಅಂದ್ರೆ, ಕೋವಿಡ್ ಮಹಾಮಾರಿ ಅಪ್ಪಳಿಸಿ 5 ವರ್ಷಗಳಾಗಿವೆ. ಆದರೂ ಕೂಡ ಆ ಮಹಾಮಾರಿ ನೀಡಿದಂತ ಹೊಡೆತಕ್ಕೆ ಜಗತ್ತು ಇನ್ನೂ ಚೇತರಿಸಿಕೊಂಡಿಲ್ಲ. ಚೀನಾ ದೇಶ ತತ್ತರಿಸಿ ಹೋಗಿದ್ದನ್ನ ಕಂಡು ಎಲ್ಲ ದೇಶಗಳು ಇನ್ನೇನು ಬಾಗಿಲು ಹಾಕೊಂಡು ಆರಾಮಾಗಿರ್ಬೇಕು, ನಮ್ಮ ದೇಶವನ್ನ ಸುಭದ್ರ ಮಾಡ್ಕೋಬೇಕು ಅನ್ನುವಷ್ಟರಲ್ಲೇ ಆ ಅಲೆ ಜಗತ್ತಿಗೆ ನುಗ್ಗಿಬಿಟ್ಟಿತ್ತು. ಜಗತ್ತಲ್ಲಿ ಮಹಾಮಾರಿ ಬಲಿ ಪಡೆದುಕೊಂಡಿದ್ದು ಒಟ್ಟಾರೆ 7,89,976 ಜೀವಗಳನ್ನ. ಎಲ್ಲ ದೇಶಗಳು ಈ ಕೋವಿಡ್ ನಿಯಂತ್ರಣ ಮಾಡೋಕೆ ಪರದಾಡಿಬಿಟ್ಟಿದ್ರು. ಲಾಕ್ಡೌನ್ ಎಂಬ ಪದ ನಮ್ಮ ದೇಶದಲ್ಲಿ ಹೊಸತು. ಆಗ ತಾನೇ ಯುಗಾದಿ ಹಬ್ಬ ಮುಗಿಸಿದ್ದ ನಮ್ಮ ದೇಶಕ್ಕೆ ಪ್ರಧಾನಿ ಮೋದಿ ಲೈವ್ ಬಂದು ಲಾಕ್ಡೌನ್ ಎಂದು ಘೋಷಣೆ ಮಾಡಿಬಿಟ್ಟಿದ್ರು. ಮದುವೆ ಸಮಾರಂಭ ಎಲ್ಲದರ ಬಗ್ಗೆ ಪ್ಲಾನ್ ಮಾಡಿಕೊಂಡಿದ್ದಂತ ಜನತೆ ಎಲ್ಲವನ್ನ ಕೈ ಬಿಡುವಂತ ಪರಿಸ್ಥಿತಿಗೆ ಬಂದುಬಿಟ್ಟಿದ್ರು. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿತ್ತು ಅಂದ್ರೆ, ರೋಡಲ್ಲಿ ಓಡಾಡೋ ಹಾಗಿಲ್ಲ. ಅದೆಲ್ಲ ಇರ್ಲಿ, ನಮ್ಮ ಸ್ವಂತದವರನ್ನೇ ಅನುಮಾನದಲ್ಲಿ ಮಾತಾಡಿಸೋ ಹಾಗಾಗಿತ್ತು. ಒಮ್ಮೆ ಅಕ್ಷಿ ಎಂದು ಸೀನಿದ್ರೆ ಸಾಕು, ಎತ್ಕೊಂಡು ಹೋಗಿ ಕ್ವಾರಂಟೈನ್ ಮಾಡಿಬಿಡ್ತಿದ್ರು. ಪಾಪ ಸಾಲ ಮಾಡಿ ಹೊಸ ವ್ಯಾಪಾರ ಶುರು ಮಾಡಿದ್ದ ವ್ಯಾಪಾರಸ್ಥರು ನೇಣಿಗೆ ಕೊರಳುಟ್ಟಿದ್ರು. ಸ್ವಂತದವರೇ ಸತ್ತಿದ್ರು ಕೂಡ ಅವರ ಅಂತ್ಯ ಸಂಸ್ಕಾರ ಮಾಡೋಕೆ ಸ್ವಂತದವರೇ ಹೋಗುವ ಹಾಗಿರ್ಲಿಲ್ಲ. ಯಾರೋ ಬಂದು ಹೆಣ ಎತ್ಕೊಂಡು ಹೋಗಿ ಸುಟ್ಟಾಕ್ಬಿಡ್ತಿದ್ರು. ಎಲ್ರಿಗೂ ಗಾಢವಾದ ಭಯ. ಯಾವಾಗ ಈ ಕೋವಿಡ್ ತೊಲಗಿ ಹೋಗುತ್ತೆ ಎಂಬ ಆತಂಕ. ಇನ್ನೇನು ಕೋವಿಡ್ ಮುಗೀತು, ನಮ್ಮ ಕೆಲಸಗಳು ಆರಾಮವಾಗಿ ಮಾಡಬಹುದು ಅನ್ನೋಷ್ಟರಲ್ಲೇ ಮತ್ತೊಮ್ಮೆ 2ನೇ ಲಾಕ್ಡೌನ್. ಒಬ್ಬರು ಮಾತಾಡ್ಸೋಕೆ ಹೆದರಿಸುವಂತ ಪರಿಸ್ಥಿತಿ. ಎಷ್ಟೋ ಚಿತ್ರಮಂದಿರಗಳು, ಹೋಟೆಲ್ಗಳು, ಮಾಲ್ಗಳು, ಸಣ್ಣ ವ್ಯಾಪಾರಗಳು ಎಲ್ಲವೂ ಮುಚ್ಚಿ ಹೋದವು. ಎಲ್ಲರ ಮುಖದ ಮೇಲೂ ಮಾಸ್ಕ್ ಎಂಬ ಮುಖವಾಡ. ಅದೇನು ನಮ್ಮನ್ನ ಕಾಪಾಡಿಕೊಳ್ಳೋಕೋ ಅಥವಾ ಬೇರೆಯವರನ್ನ ನಮ್ಮಿಂದ ಕಾಪಾಡೋಕೋ ಅನ್ನುವಂತ ಅನುಮಾನ ಶುರುವಾಗಿತ್ತು. ಒಂದು ಮಾತು ಕೇಳಿ ಬಂದಿತ್ತು, ಜೀವನ ಪೂರ ಇದೇ ಮಾಸ್ಕ್ ಹಾಕೊಂಡು ಕಳಿಬೇಕು ಅನ್ನಿಸುವಂತೆ ಆಗಿಬಿಟ್ಟಿತ್ತು. ಇಷ್ಟೆಲ್ಲ ಮಾಡಿದ ಮಹಾಮಾರಿ ನಿಯಂತ್ರಣ ಮಾಡೋಕೆ ಆಗ ಪರವಾಗಿ ಬಂದಿದ್ದೆ ಕೋವಿಡ್ ನಿಯಂತ್ರಣ ಮಾಡೋ ಇಂಜೆಕ್ಷನ್. ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ಹಾಕಿಸಿಕೊಳ್ಳಕ್ಕೆ ಜನವೋ ಜನ. ಯಾಕಂದ್ರೆ ಎಲ್ರಿಗೂ ಬದುಕೋ ಆಸೆ. ಈಗಿನ ಜಗತ್ತನ್ನ ಒಮ್ಮೆ ನೋಡೋದಾದ್ರೆ, ಮಾಸ್ಕ್ ಹಾಕೊಂಡು ಉಸಿರಾಡ್ತಾ ಇದ್ದಂತ ಭೂಮಿ ತಾಯಿ ಈಗ ಮಾಸ್ಕ್ ಎಂಬ ಕವಚವನ್ನ ಬಿಚ್ಚಿ ಆರಾಮವಾಗಿ ಉಸಿರಾಡ್ತಾ ಇದ್ದಾರೆ. ಹಲವಾರು ಹೋಟೆಲ್ಗಳು ಮತ್ತೆ ಶುಚಿಯಾದ ಅಡುಗೆಯನ್ನ ಬಡಿಸೋಕೆ ಪ್ರಾರಂಭ ಮಾಡಿದ್ರೆ, ಚಿತ್ರಮಂದಿರಗಳು, ಮಾಲ್ಗಳು ಯಥಾಸ್ಥಿತಿಯಲ್ಲಿ ಸಾಕ್ತಾ ಇವೆ. ಆದ್ರೆ ಹಲವಾರು ಜನ ಮಹಾಮಾರಿಯ ಹೊಡೆತಕ್ಕೆ ಮಾಡಿಕೊಂಡಿದ್ದ ಸಾಲಕ್ಕೆ ಈಗಲೂ ತೀರಿಸುವಂತ ಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಕೋವಿಡ್ ಅನ್ನ ಎದುರಿಸುವ ಶಕ್ತಿ ಈಗ ಎಲ್ಲರಲ್ಲಿ ಇದೆ. ಸರ್ಕಾರಗಳು ಸಹ ಎಚ್ಚೆತ್ತುಕೊಂಡಿರುವ ಹಾಗೆ ಕಾಣ್ತಾ ಇದೆ. ಈಗಲೂ ಎಷ್ಟೋ ಕಡೆ ಜನ ಮಾಸ್ಕ್ ಹಾಕೊಂಡು ಜೀವನ ಮಾಡ್ತಿದ್ದಾರೆ. ಇಲ್ಲಿಗೆ ತಂದು ನಮ್ಮ ಜೀವನವನ್ನ ನಿಲ್ಲಿಸಿದೆ ನೋಡಿ ಕೋವಿಡ್ ಮಹಾಮಾರಿ. ಎಲ್ಲರ ಮನಸ್ಸಿನಲ್ಲೂ ಇರೋದು ಇಷ್ಟೇ, ಮತ್ತೊಮ್ಮೆ ಇಂತಹ ಬಿರುಗಾಳಿ ಜಗತ್ತಿಗೆ ಬರದೇ ಇರಲಿ ಎಂದು.
ಇಂತಹ ಜೀವನ ನೋಡೋಕೆ ಮತ್ತೊಮ್ಮೆ ಯಾರಿಗೂ ಇಷ್ಟ ಇಲ್ಲ. ಮಾಸ್ಕ್ ಎಂಬ ಕವಚ ಮತ್ತೊಮ್ಮೆ ನಮ್ಮ ಮುಖದ ಮೇಲೆ ಬೇಡ ಎನ್ನುವುದೇ ಎಲ್ಲರ ಆಶಯ. ಇನ್ನಷ್ಟು ಹೊಸ ವಿಶಿಷ್ಟ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಹೊಸ ಸಿದ್ಧಾಂತ. ಹಾಗೆ ಬೆಲ್ ಐಕಾನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ.